ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಳವಳ್ಳಿ ತಾಲೂಕಿನ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ನನ್ನೊಟ್ಟಿಗೆ ಇವತ್ತು ನಮ್ಮ ಸಮುದಾಯದ ಮುಖಂಡರುಗಳಾದಂಥ ರಮೇಶನವರು, ಟಿಪಿಯನ್ನವರು, ನಮ್ಮ ಬೇಪುರದ ಮಹಿಳಾ ಸದಸ್ಯರಾದಂಥ ಶಾಂತಣ್ಣವರು, ಮಳೆವಂಗ ಯಜಮಾನರಾದಂಥ ಕರಿಯಪ್ಪನವರು, ಉಪನ್ಯಾಸಕರು ದೇವರಾಜವರು, ಹೊಸಳ್ಳಿ ಮುಖರಾಜ್ ವೆಂಕಟಪತಿ ಪ್ರಸನ್ನವರು, ಸತೀಶ್ ಅವರು, ನಮ್ಮ ಸುಂದರ ಲಿಂಗರಾಜ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಹೊಸಳ್ಳಿ ಅನಿಲವರು ಇವರೆಲ್ಲ ಕೂಡ ಒಟ್ಟಿಗೆ ನನ್ನ ಜೊತೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ. ಈಗಾಗಲೇ ಏನು ಕಳೆದ ಕೆಲವೊಂದಷ್ಟು ತಿಂಗಳ ಹಿಂದೆ ನಾಗಮೋಹನ್ ದಾಸ್ ಅನ್ನೋ ಒಂದು ಆಯೋಗವನ್ನು ರಚನೆ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವಿವಿಧ ರೀತಿಯಲ್ಲಿ ಸಮೀಕ್ಷೆಗಳನ್ನ ಮಾಡಿ ಇವತ್ತು ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಅದು ಒಂದು ರೀತಿಯಿಂದ ನಾವು ಸ್ವಾಗತ ಮಾಡಬೇಕು ಅಥವಾ ಕೊಟ್ಟಿದೆ ಅಂತ ಸಮಾಧಾನ ಮಾಡ್ಕೋಬೇಕು ಅಥವಾ ನಮ್ಗೆ ಈ ಥರ ಮಾಡ್ತಲ್ಲ ಅಂತ ಅಂದ್ಬಿಟ್ಟು ದುಃಖ ಪಡಬೇಕು ಅನ್ನೋ ಒಂದು ಗೊಂದಲದ ಥರ ಇವತ್ತಿನ ಸ್ಥಿತಿನ ನಿಲ್ಲಿಸ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಹಿಂದುಳಿದ ವರ್ಗಗಳ ಆಯೋಗದಿಂದ ಮತ್ತೆ ಒಂದು ಸಮೀಕ್ಷೆಯನ್ನು ಕೂಡ ಪ್ರಾರಂಭ ಮಾಡಿದೆ. ಅದು 22ನೇ ತಾರೀಕು ಈ ತಿಂಗಳಿಂದ ಪ್ರಾರಂಭ ಆಗಿದೆ. ಮನೆ ಮನೆಗೆ ಅದು ಕೂಡ ಸಮೀಕ್ಷೆ ಬರ್ತಾಯಿದೆ. ಈ ಒಂದು ಸಮೀಕ್ಷೆಗಳಿಗೆ 100 ಕೋಟಿ ಹಣವನ್ನು ವ್ಯರ್ಥ ಮಾಡ್ತದೆ, ಖರ್ಚು ಮಾಡ್ತದೆ. ಆ ಖರ್ಚು ಮಾಡೋದಂಥ ಉದ್ದೇಶವಾದರೂ ಇಷ್ಟೇ, ಯಾವ ಸಮಾಜಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಉದ್ಯೋಗವಾಗಿ ಹಿಂದೆ ಉಳಿದಿರ್ತವೋ ಅಂಥ ಸಮುದಾಯಗಳನ್ನ ಗುರುತು ಮಾಡಿ ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಸರ್ಕಾರದ ತೆರಿಗೆ ಹಣ 100 ಕೋಟಿಯನ್ನು ವೆಚ್ಚ ಮಾಡಿ ಇವತ್ತು ಸಮೀಕ್ಷೆಯನ್ನು ಮಾಡ್ತೀವಿ. ಆದರೆ ಹಣ ಸದುಪಯೋಗ ಆಗಬೇಕು ಅಂತಂದರೆ ಆ ವರದಿ ಪ್ರಕಾರ ಒಳ ಮೀಸಲಾತಿಗಳು ಅಥವಾ ನ್ಯಾಯಗಳು ಸಿಗಲಿಲ್ಲ ಅಂತಂದರೆ ಆ ದುಡ್ಡು ವೇಸ್ಟು, ಆ ಸಮೀಕ್ಷೆನೂ ವೇಸ್ಟು ಅನ್ನೋದು ನನ್ನ ಒಂದು ಭಾವನೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಇವತ್ತು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ಸತತವಾಗಿ 2 ಚಿಲ್ಲರೆ ತಿಂಗಳ ಕಾಲ ಒಂದು ಸಮೀಕ್ಷೆಯನ್ನು ನಡೆಸಿ ವಿವಿಧ ರೀತಿಯಲ್ಲಿ ವೈಜ್ಞಾನಿಕವಾಗಿ ಡಾಟಾ ಕಲೆಕ್ಟ್ ಮಾಡಿದ್ರು. ಅದರಲ್ಲೇನು ಎರಡು ಮಾತಿಲ್ಲ, ಮಾಹಿತಿ ಕಲೆಕ್ಟ್ ಮಾಡಿದ್ರು. ಬಟ್ ಆ ಮಟ್ಟದಲ್ಲಿ ನ್ಯಾಯ ಸಿಗ್ತಾ ಅನ್ನೋದು ಒಂದು ಪ್ರಶ್ನೆ. ಏಕೆಂದರೆ ಇವತ್ತು ನಾಗಮೋಹನ್ ದಾಸ್ ಏನು ಆಯೋಗ ವರದಿ ಮಾಡಿತ್ತು, ಆ ವರದಿನಲ್ಲಿ ಏನು ಶಿಫಾರಸು ಮಾಡಿತ್ತು, ಆ ಶಿಫಾರಸು ಒಂದು ಕೂಡ ಜಾರಿಯಾಗಲಿಲ್ಲ. ಅವರು 6, 5, 4, 1 ಅನ್ನೋದೊಂದು ಸಮೀಕ್ಷೆ ಕೊಟ್ಟಿತ್ತು, ಅಂದರೆ ಸೂತ್ರ ಕೊಟ್ಟಿತ್ತು, ಸಮೀಕರಣ ಕೊಟ್ಟಿತ್ತು. ಅದ್ರ ಪ್ರಕಾರವಾಗಿ ಜಾರಿ ಆಗಲೇ ಇಲ್ಲ. ಆಮೇಲೆ ಆ ಸಮೀಕ್ಷೆಯಲ್ಲಿ ಆಯೋಗ ಕೊಟ್ಟಿದ್ದಂಥ ಒಂದು ಶಿಫಾರಸು ಏನು ಅಂತಂದರೆ AKADAAಗಳಿಗೆ 1% ಕೊಡಬೇಕು ಅಂತ ಹೇಳಿತ್ತು. ಆದರೆ AKADAA ಯಾವ ಸಮುದಾಯ ಸೇರ್ತೇವೆ ಅನ್ನುವಂಥದ್ದನ್ನು ಸರ್ಕಾರ ಅದನ್ನು ಪರಿಹರಿಸಬೇಕಿತ್ತು. ಇವತ್ತು ಗಂಟನೂ ಕೂಡ ಪರಿಹರಿಸ್ತಿಲ್ಲ. ಅದರ ಜೊತೆಗೆ ನಾಗಮೋಹನ್ ದಾಸ್ ಆಯೋಗದಲ್ಲಿ ಮತ್ತು ಆ ವರದಿನಲ್ಲಿ ನಮಗೆ ಏನು ಉಪಜಾತಿಗಳು ಈಗ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತೇನು ಮಾಡಿದ್ದಾರೆ, ಅದ್ರ ಪ್ರಕಾರವಾಗಿ ಜಾತಿ ಪ್ರಮಾಣ ಪತ್ರಗಳನ್ನು ಕೊಡಬೇಕಾಗಿತ್ತು ಶಿಫಾರಸು ಪ್ರಕಾರ. ಅದನ್ನು ಕೂಡ ಜಾರಿ ಮಾಡಲಿಲ್ಲ. ಆ ಆದೇಶನೂ ಕೂಡ ಮಾಡಲಿಲ್ಲ. ಅದು ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕಾಗಿತ್ತು. ಏನಂತಂದರೆ ಇವಾಗ ಎಲ್ಲರೂ ಕೂಡ ನಾವು ಬಲಗೈ ಆಗಿರ್ಬೋದು, ಎಡಗೈ ಆಗಿರ್ಬೋದು, ಸ್ಪೃಶ್ಯರಾಗಿರ್ಬೋದು, ಅಲೆಮರಿಗಳಾಗಿರ್ಬೋದು, ನಮ್ಮಲ್ಲಿ ಒಂದು ಸಮೀಕ್ಷೆ ಒಂದು ಇದೈತೆ. ಏನು ಅಂತಂದರೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತ ನಾವೆಲ್ಲರೂ ಕೂಡ ಒಗ್ಗಟ್ಟಿಗಿದ್ದೀವಿ. ಅದರಲ್ಲಿ ರೈಟ್ನವರು ಇದ್ದಾರೆ, ಲೆಫ್ಟ್ನವರು ಇದ್ದಾರೆ, ಬೋವಿಗಳಿದ್ದಾರೆ, ಲಂಬಾಣಿಗಳು, ಪಂಚರು, ಅಲೆಮಾರಿಗಳು, ಎಲ್ಲ ಸಮುದಾಯದವರು ಇದ್ದೀವಿ. ಆದರೆ ಆ ಯಾವ ಸಮುದಾಯಗಳು ಈ AKADನಲ್ಲಿ ಇದ್ದಾವೆ ಅನ್ನೋದನ್ನು ಗೊತ್ತಿಲ್ಲ. ಆಮೇಲೆ ಈಗೇನು ಪ್ರವರ್ಗ A ನೀವು ಮಾಡಿದ್ದೀರಿ, ಪ್ರವರ್ಗ B ಮಾಡಿದ್ದೀರಿ 6%, ಅವರು ಯಾವುದರಲ್ಲಿ ಇವತ್ತು ಆ ಮೀಸಲಾತಿಯನ್ನು ಕ್ಲೈಮ್ ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳ್ಬಿಟ್ಟೈತೆ. ಯಾಕೆಂದರೆ ನೀವು ಅದ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ತಾನೇ ನಾವು ಅದರ ಅಡಿನಲ್ಲಿ ನಾವು ಅದನ್ನು ಕ್ಲೈಮ್ ಮಾಡೋಕ್ಕೆ ಸಾಧ್ಯ. ಇವತ್ತು ತಾಲೂಕುಗಳ ಕಚೇರಿಗಳಲ್ಲಿ, ಜಿಲ್ಲಾ ಕಚೇರಿಗಳಲ್ಲಿ ನಾವು ಹೋಗ್ಬಿಟ್ಟು ನಮಗೆ ಪ್ರವರ್ಗ A ಸರ್ಟಿಫಿಕೇಟ್ ಕೊಡಿ ಅಂತಂದರೆ ನಮ್ಗೆ ಇನ್ನೂ DPR ಆಗಲಿಲ್ಲ ಅಂತಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಗೆ ಯಾವುದೇ ನೋಟಿಸ್ ಆಗಲಿಲ್ಲ ಅಂತಾರೆ. ಮತ್ತು ಒಳ ಮೀಸಲಾತಿ ಜಾರಿ ಎಲ್ಲಿಂದ ಆಯಿತು? ಯಾಕೆ ಈ ವಿಜಯೋತ್ಸವ? ಯಾರಿಗೆ ಈ ಒಳ ಮೀಸಲಾತಿ ಕೊಟ್ಟರು? ಒಳ ಮೀಸಲಾತಿನ ಕೊಟ್ಟರು ಸರಿ, ಆ ಕೊಟ್ಟಂಥದ್ದನ್ನ ಯಥಾವತ್ತಾಗಿ ಜಾರಿ ಮಾಡುವಂಥ ಕರ್ತವ್ಯ ಯಾವುದು, ಜವಾಬ್ದಾರಿ ಯಾವುದು? ಇವತ್ತು ನಮ್ಗೆ ಸರ್ಟಿಫಿಕೇಟ್ ಕೊಡ್ದೇನೆ ಪ್ರವರ್ಗ A ಅಂತ ಪ್ರವರ್ಗ B ಅಂತ ಮಾಡಿದ್ದೀರಿ, ನಮ್ಗೆ ಸರ್ಟಿಫಿಕೇಟ್ ಕೊಡ್ದೇನೆ ನಾವು ಎಲ್ಲಿಂದ ಹೋಗಿ ಕ್ಲೈಮ್ ಮಾಡ್ಕೊಂಬರೋದು? ಮತ್ತೆ ಅದೇ ಗೊಂದಲ ಐತೆ. ಈ AKAD ಅಂತ ಏನು ಮಾಡಿದ್ದೀರಿ, ಆ AKAD ಯಾರು ಅನ್ನೋದನ್ನು ನೀವು ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಇವಾಗೆಲ್ಲ ಏನು ಈಗ ಮೆಡಿಕಲ್ ಸೀಟ್ ಏನು ಅನೌನ್ಸ್ ಆಯಿತು, ಆ ಮೆಡಿಕಲ್ ಸೀಟಲ್ಲೂ ಅಷ್ಟೇ ಅದರಲ್ಲಿ ಪ್ರವರ್ಗ A, ಪ್ರವರ್ಗ B ಇಲ್ಲವೇ ಇಲ್ಲ. ಅದರಲ್ಲಿ ನೀವು ಜಾತಿನ ಅಂದರೆ ಉಪಜಾತಿಗಳು ಒಳ ಮೀಸಲಾತಿಯನ್ನು ಸಮೀಕರಣನೇ ಇಲ್ಲ. ಕೇಳಿದ್ರೆ ಹೇಳ್ತಾರೆ ನಮ್ಗೆ ಇನ್ನೂ ಸರ್ಕಾರದಿಂದ DPR ಆಗಿಲ್ಲ, ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾವುದೇ ಆದೇಶ ಆಗಿಲ್ಲ ಅಂತಾರೆ. ಮತ್ತು ಒಳ ಮೀಸಲಾತಿನ ಹೆಂಗೆ ನಾವು ನಂಬ್ಕೊಂಡು ಅವರು ನಮಗೆ ಒಳ ಮೀಸಲಾತಿ ಜಾರಿ ಆಗೈತೆ, ಸರ್ಕಾರ ನಮಗೆ ನ್ಯಾಯ ಕೊಟ್ಟೈತೆ ಅಂತ ನಾವು ಹೆಂಗೆ ನಿಟ್ಟುಸಿರು ಬಿಟ್ಕೊಂಡು ನಾವು ಹೋರಾಟ ಮಾಡ್ದೇನೆ ಸುಮ್ಮನೆ ಇರಬೇಕು? ಇದೆಲ್ಲ ಅನ್ಯಾಯ. ಅಂತಂದರೆ ಉದ್ದೇಶಪೂರ್ವಕವಾಗಿ ಸರ್ಕಾರಗಳು ಏನು ಮಾಡ್ತವೆ ಅಂತಂದರೆ ಅವರು ಕೊಟ್ಟಂಗಿರಬೇಕು, ಆದರೆ ನಾವು ಪಡ್ಕೊಳ್ಬಾರ್ದು.
ಅವ್ರು ಕೊಟ್ಟಂಗಿರಬೇಕು, ನಾವು ಪಡ್ಕೋಬಾರ್ದು. ಇದು ಸರ್ಕಾರದ ಉದ್ದೇಶ. ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ವಿನಾಕಾರಣ ಈ ಒಳ ಮೀಸಲಾತಿಯನ್ನು ಹತ್ತಿಕ್ಕುವಂಥ ಪ್ರಯತ್ನದಲ್ಲಿ ನಮಗೆ ಅನ್ಯಾಯವನ್ನು ಮಾಡ್ತಾ ಬರ್ತಾ ಇದೆ. ಇದ್ರ ವಿರುದ್ಧವಾಗಿ ನಾವು ವಿವಿಧ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಅದರ ರೂಪುರೇಷೆಗಳನ್ನು ಕೂಡ ನಾವು ತಯಾರು ಮಾಡ್ಕೊಳ್ತೇವೆ. ಅದರ ಜೊತೆಗೆ ಈಗ ನಾವೇನು ಹಿಂದುಳಿದ ವರ್ಗಗಳ ಆಯೋಗದಿಂದ ಹೊಸದಾಗಿ ಸಮೀಕ್ಷೆಯನ್ನು ಏನು ಮಾಡ್ತಾ ಇದ್ದಾರೆ, ಈ ಸಮೀಕ್ಷೆಯಲ್ಲಿ ನಾವು ನಮ್ಮ ತಾಲೂಕಿನ ಅಂದರೆ ಮಳವಳ್ಳಿ ತಾಲೂಕಿನ ಜನತೆಗೆ, ಅದರಲ್ಲೂ ನಮ್ಮ ಮಾದಿಗ ಸಮಾಜಕ್ಕೆ ನಾವು ಹೇಳುವಂಥದ್ದಾದರೂ ಇಷ್ಟೇ, ನಮಗೆ ಪರ್ಟಿಕ್ಯುಲರಿ ಕ್ಲಿಯರ್ ಇದೆ. ನಮ್ಮ ಜಾತಿ ಮಾದಿಗ ಜಾತಿ, ಮೂಲನೂ ಮಾದಿಗನೇ, ಇವಾಗಲೂ ಮಾದಿಗನೇ, ಮುಂದಕ್ಕೂ ಮಾದಿಗನೇ. ನಮ್ಮ ಧರ್ಮ ಕಡ್ಡಾಯವಾಗಿ ಅದು ಹಿಂದೂ ಧರ್ಮನೇ, ಮೊದಲು ಹಿಂದೂ ಧರ್ಮನೇ, ಈಗಲೂ ಕೂಡ ಹಿಂದೂ ಧರ್ಮನೇ. ನಾವು ಹಿಂದೂ ಧರ್ಮ ಮಾದಿಗ ಜಾತಿ ಅಂತಲೇ ಹೇಳಿ ಬರೆಸಬೇಕು. ಜೊತೆಗೆ ಅದು 61 ಕಲಂನಲ್ಲಿ ಬರ್ತದೆ, ಅದನ್ನೇ ಹೇಳಿ ಬರೆಸಬೇಕು. ಯಾವುದೇ ರೀತಿ ಗೊಂದಲ ಬೇಡ. ನಮ್ಮಲ್ಲಿ ಬೇರೆ ಬೇರೆ ಏನು ಉಪಜಾತಿಗಳಿವೆ ಅವೆಲ್ಲವೂ ಕೂಡ ಏನೂ ಇಲ್ಲ. ನಮ್ಮದು ಒಂದೇ ಜಾತಿ, ಅದು ಮಾದಿಗ ಜಾತಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಮೂಲಕ ನಾವು ಮಳವಳ್ಳಿ ತಾಲೂಕಿನ ಮಾದಿಗ ಸಮಾಜಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ತಮ್ಮ ಮನೆ ಬಾಗಿಲಿಗೆ ಬಂದಾಗ ಜಾತಿಗೆ ಗಣತಿಗೆ ಆ ಗಣತಿದಾರರ ಜೊತೆ ನೀವೆಲ್ಲರೂ ಕೂಡ ಸವಾಲುಯುತವಾಗಿ ವರ್ತಿಸಬೇಕು. ಅವ್ರಿಗೆ ಅವ್ರು ಕೇಳುವಂಥ ದಾಖಲಾತಿಗಳನ್ನ ನೀವು ಕೊಡಬೇಕು. ಕಡ್ಡಾಯವಾಗಿ ಮಾದಿಗ ಜಾತಿ ಅನ್ನೋದನ್ನು ನೀವು ನಮೂದು ಮಾಡಬೇಕು. ಏನೀಗ ನಾಗಮೋಹನ್ ದಾಸ್ ಆಯೋಗದಲ್ಲಿ ನೀವು ಯಾವ ರೀತಿ ಸಹಕಾರ ಕೊಟ್ಟರೆ, ಈಗಲೂ ಕೂಡ ಹಿಂದುಳಿದ ವರ್ಗಗಳಿಗೂ ಕೂಡ ಅದೇ ರೀತಿ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂತಂದರೆ ಏನಾಯ್ತದೆ ಅಂತ ಪ್ರಶ್ನೆ. ನೀವು ಕೊಡಲಿಲ್ಲ ಅಂತಂದರೆ ಹಿಂದಿನ ಸಮೀಕ್ಷೆಯಲ್ಲಿ ಜಾಸ್ತಿ ಇತ್ತು, ಈ ಸಮೀಕ್ಷೆಯಲ್ಲಿ ಏನಾದರೂ ಕಡಿಮೆ ಇತ್ತು ಅಂತಂದರೆ ಈಗಲೇ ನ್ಯಾಯ ಮಾಡ್ತಾ ಇರುವಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯ ಮಾಡಲಿಕ್ಕೆ ನಾವೇ ದಾರಿ ಮಾಡಿಕೊಟ್ಟಾಗ್ತದೆ. ಆ ಕಾರಣಕ್ಕೆ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಮಾದಿಗ ಜಾತಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಬರೆಸಬೇಕು ಅಂತೇಳಿ ನಾನು ಮಾತನಾಡ್ತೀನಿ. ನಮಸ್ಕಾರ.